ನಮಸ್ಕಾರ. ನಾನು ನಿಮ್ಮ ಮನೆಯ ಲಕ್ಷ್ಮಿ ಬ್ಲಾಗ್. ನಾನಿವತ್ತು ಏನು ಹೇಳೋಕ್ಕೆ ಹೊರಟಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಡೀಟೇಲ್ಸ್ ಆಗಿ ತೋರಿಸ್ತೀನಿ ಬನ್ನಿ. ನಾನು ಹೋಗ್ತಿರೋದು ವಿ ಆರ್ ಎಲ್ಲು ಅಂದರೆ ಗೋಡನ್ನು. ಅಲ್ಲಿಗೆ ಅಮ್ಮನ ಮನೆಯಿಂದ ರಾಗಿ ಹಾಕಿದ್ರು, ಅಂದರೆ ರಾಗಿನ ಕೊರಿಯರ್ ಮಾಡಿದರು. ಅಲ್ಲಿಂದ ಕೊರಿಯರ್ ಮಾಡಿದಾಗ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಾಗ ನಾವಿಲ್ಲಿ ಬಂದು ತೋರಿಸಿದ್ರೆ, ನಮ್ಮ ಮೊಬೈಲ್ ಮೆಸೇಜ್ ಬಂದಿರೋದನ್ನ ತೋರಿಸಿದ್ರೆ ಅವರು ನಮ್ಮ ರಾಗಿನ ಕೊಡ್ತಾರೆ. ನಿಮಗೆ ತುಂಬ ಉಪಯೋಗಕ್ಕಾಗುತ್ತೆ. ನೀವು ಊರಿಂದ ನಿಮಗೆ ಲಗೇಜ್ ತರಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಹೊತ್ಕೊಂಬರೋಕ್ಕಾಗಲ್ಲ ಅನ್ನೋರು ಈ ಥರ ಈಸಿಯಾಗಿ ನೀವು ಕೊರಿಯರ್ ಮಾಡ್ಕೋಬೋದು. ಏನಿಲ್ಲ, ಸಿಂಪಲ್ ಅಷ್ಟೇ. ಏನೊಂದು 1 ಕ್ವಿಂಟಲ್ಗೆ 300 ಚಿಲ್ಲರೆ ಅಂತ ಏನೋ ಆಗುತ್ತೆ ಅಷ್ಟೇ. ಅಲ್ಲಿಂದ ನೀವು ಎಳ್ಕೊಂಡು ಬರೋಷ್ಟರಲ್ಲಿ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದಲ್ವ. ಅದರಿಂದ ತಂದುಬಿಟ್ಟು ನಾವು ಮೊಬೈಲಲ್ಲಿ ಏನಿದೆ ಅನ್ನೋದನ್ನ ಅದನ್ನು ಬಂದರೆ ಮೆಸೇಜನ್ನು ತೋರಿಸಿದ್ರೆ ಇವ್ರಿಗೆ, ಅವ್ರ ಹತ್ರ ಇರೋ ಸ್ಲಿಪ್ಪರ್ನ ತೆಗೆದುಬಿಟ್ಟು ನಾವು ಒಂದು ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು. ಆ ಕಡೆಯಿಂದ ಅವರು ಒಂದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ. ಆ ಆಧಾರ್ ಕಾರ್ಡು ಇಲ್ಲೇ ಬಂದಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ನಮ್ಮದೊಂದು ಆಧಾರ್ ಕಾರ್ಡ್ ಕೊಡಬೇಕು. ಕೊಟ್ಟಾಗ ನಾವು ಒಂದು ಸೈನ್ ಹಾಕಿ ಕೊಡಬೇಕಾಗುತ್ತೆ. ನಮ್ಮ ಸೈನ್ನ ಕೇಳ್ತಾರೆ, ರಾಗಿ ತೊಗೊಂಡೋಗಿರೋ ಸೈನ್ನ ಕೊಟ್ಬಿಟ್ಟು ನಮ್ಮದು ಅಲ್ಲಿ ಇನ್ನೊಂದು ನಮ್ಮ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ಅಮ್ಮನ ಮನೇಲಿ ರಾಗಿ ಹಾಕಬೇಕಾದ್ರೆ ನಾವು ಎಲ್ಲಿ ಅಡ್ರೆಸ್ ಇದೆಯೋ ಆ ಅಡ್ರೆಸ್ಗೆ ನಮಗೆ ಕೊರಿಯರ್ ಮಾಡಬೇಕಾಗುತ್ತೆ. ಆವಾಗ ಈಸಿಯಾಗಿ ನೀವು ಯಾವ ಏರಿಯಾದಲ್ಲಿದ್ದೀರಾ ಆ ಏರಿಯಾದಲ್ಲಿ ಎಲ್ಲಿ VRL ಇರುತ್ತೋ ಅಲ್ಲಿಗೆ ಕೊರಿಯರ್ ಮಾಡಿದ್ರೆ ಸಾಕು. ನೋಡಿ, ಈ ಥರ ಗಾಡಿನ ಸಪೋರ್ಟ್ ತಗೊತಾರೆ. ಅದರಲ್ಲಿ ನಮ್ಗೆ ಬಂದಿರೋ ಲಗೇಜನ್ನು ಎತ್ಕೊಂಡು ಬಂದು ನಮಗೆ ಗೇಟ್ ಹತ್ರ ಹಾಕ್ಕೊಡ್ತಾರೆ. ಅದನ್ನು ತಗೊಂಡು ನೋಡಿ, ಇವಾಗ ಎಷ್ಟು ಚಿಪ್ಸು ಮತ್ತು ಮಿಕ್ಚರು ಅದೆಲ್ಲ ಒಂದಷ್ಟು ಬಂದಿದೆ, ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಷ್ಟೇ. ಆವಾಗ ಅವ್ರಿಗೆ ಇನ್ನೊಂದು ಏನು ಅಂದರೆ, ಅಲ್ಲೆಲ್ಲ ತೊಗೊಂಡು ಬಂದು ಮತ್ತು ಬಸ್ ಇಳಿದು ಹತ್ತು ಇಷ್ಟೆಲ್ಲ ಹಿಂಸೆ ತಗೊಳ್ಳೋ ಬದಲು ಒಂದು 300-400 ಮಾಡಿಬಿಟ್ರೆ ಆರಾಮಾಗಿ ಹೋಗಿಬಿಡುತ್ತೆ ಅಷ್ಟೇ. ಮತ್ತು ನಮ್ಮ ಮೂಟೆ ಯಾವುದಿದೆಯೋ ಅದರಲ್ಲಿ ನಮ್ಮ ನಂಬರ್ ಹಾಕಿರ್ತಾರೆ. ಅಂದರೆ ಅವರು ಅಲ್ಲಿ ಕೊರಿಯರ್ ಮಾಡಬೇಕಾದ್ರೇ ನಂಬರ್ ಹಾಕಿರ್ತಾರೆ. ಆ ನಂಬರು ನಮಗೆ ಸ್ಲಿಪ್ ಕೊಟ್ಟಿರ್ತಾರಲ್ಲ, ಆ ಸ್ಲಿಪ್ಪಲ್ಲಿ ಇರುತ್ತೆ. ಆ ನಂಬರ್ ಪ್ರಕಾರ ಅವರು ರಾಗಿನ ತೆಗೆದು ಒಂದೇ ಒಂದು ರಾಗಿನೂ ಅಂದರೆ ಒಂದು ಮೂಟೆನೂ ಸಹ ಮಿಸ್ ಆಗಲ್ಲ, ಅಷ್ಟು ನೀಟಾಗಿ ನಮಗೆ ಕೊಡ್ತಾರೆ. ತೊಗೊಬಂದು ನೋಡಿ, ಸ್ಲಿಪ್ಪಲ್ಲಿ ಬರೆದಿರೋದು ಏನು ಅನ್ನೋದನ್ನ ಕರೆಕ್ಟಾಗಿ ಅಲ್ಲಿ ಮೂಟೆ ಅಂದರೆ ನಮ್ಮ ಮೂಟೆ ಮೇಲೆ ಬರೆದಿರುತ್ತೆ. ಆ ಮೂಟೆ ಬರೆದಿರೋ ಪ್ರಕಾರನೇ ತೊಗೊಬಂದು ನಮಗೆ ಹೊರ್ಗಡೆ ಹಾಕ್ಕೊಡ್ತಾರೆ. ಎಲ್ಲ ನಾವೊಂದು ಸ್ವಲ್ಪನೂ ಯಾವುದೂ ಟಚ್ ಮಾಡೋಂಗೇ ಇಲ್ಲ, ಎಲ್ಲನೂ ತೊಗೊಬಂದು ನಮಗೆ ಹಾಕಿರ್ತಾರೆ. ಮತ್ತು ಕೊರಿಯರ್ ಮಾಡಿ ನಮಗೆ ಇಲ್ಲೇ ಲಗೇಜ್ ಆಟೋನೂ ಸಿಗುತ್ತೆ. ನಾವು ಬೇಕಾದರೆ ಆ ಲಗೇಜ್ ಆಟೋದಲ್ಲಿ ಹಾಕ್ಕೊಂಡು ನಾವು ಆರಾಮಾಗಿ ನಾವು ತೊಗೊಂಡು ಹೋಗ್ಬೋದು. ಆದರೆ ನಮಗೆ ನಮ್ಮ ಮನೆ ಹತ್ತಿರ ಇರೋದ್ರಿಂದ ನಮಗೆ ಅಷ್ಟು ಅವಶ್ಯಕತೆ ಇರಲಿಲ್ಲ, ಅಂದರೆ ಅದನ್ನು ತೊಗೊಂಡು ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನಾವೇನು ಮಾಡಿದೋ ಅದನ್ನು ನಾನು ಅಂದರೆ ಗಾಡೀಲೇ ತೊಗೊಂಡೋದು ರಾಗಿನ. ಮತ್ತು ನಮಗೆ ರಾಗಿ ತೊಗೊಂಡು ಹೊರಗಡೆ ಬಂದಮೇಲೆ ನಮ್ಮ ಹತ್ರ ಇರೋ ಸ್ಲಿಪ್ಪನ್ನ ತೊಗೊಂಡು ಅದರಲ್ಲಿರೋ ನಂಬರ್ಸ್ನ ಬರ್ಕೊತಾರೆ ಇನ್ನೊಂದು ಸಲ. ಇಷ್ಟೆಲ್ಲ ಮಾಡ್ಕೊತಾರೆ. ಮತ್ತು ₹1 ನಾವು ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲನೂ ಅವರೇ ಅಂದರೆ ಅಲ್ಲಿ ಅಂದರೆ ನಮ್ಮ ಅಮ್ಮನ ಮನೆಯಿಂದನೇ ಅವರು ಅಮೌಂಟ್ ಕಟ್ಟಿ ಮತ್ತು ನಮ್ಮ ಅಡ್ರೆಸ್ ಕೊಟ್ಟು ಕೊರಿಯರ್ ಮಾಡಿಬಿಟ್ಟಿರ್ತಾರೆ ಅಷ್ಟೇ. ಕೊರಿಯರ್ ಮಾಡ್ತು ಅಂದರೆ ಮುಗೀತು, ನಮ್ಮ ಹತ್ರ ಬಂದು ರಾಗಿ ಬರುತ್ತೆ. ತುಂಬಾ ನೆಮ್ಮದಿಯಾಗಿ ನಾವು ಯಾವ ಟೆನ್ಷನ್ ಇಲ್ದಂಗೆ ನಾವು ನಿಮಗೆ ರಾಗಿ ಒಂದೇ ಅಲ್ಲ, ಅಕ್ಕಿ ಕಾಳು ನಿಮ್ಗೇನು ಬೇಕೋ ಅದನ್ನು ನೀವು ಕೊರಿಯರ್ ಮಾಡಿ ನೀವು ತೊಗೋಬೋದು. ತುಂಬ ಹೆಲ್ಪ್ಫುಲ್ ಇದೆ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಒಂದು ಒಳ್ಳೆ ನಿಜ ಹೇಳ್ತೀನಿ, ಯಾವ ಥರದ ರಿಸ್ಕು ಇಲ್ದೇ ತೊಗೊಬರ್ಬೋದು ನೀವು. ನಮ್ಮ ಮನೇಲಿ ನಮಗೆ 3 ಮೂಟೆ ಬಂದಿರೋದ್ರಿಂದ 2 ಮೂಟೆ ಅಂದರೆ 3 ಮೂಟೆನೂ ತಗೊಂಡು ಹೋಗೋಕ್ಕೆ ಆಗಲ್ಲ ಗಾಡೀಲಿ. ಹಾಗಾಗಿ ನಾನು ಒಂದು ಮೂಟೆನ ಇಲ್ಲೇ ಇಟ್ಬಿಟ್ಟು 2 ಮೂಟೆನ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಇಲ್ಲೇ ವೇಟ್ ಮಾಡ್ತಾಯಿದ್ದೀನಿ. ಅದನ್ನು ತೊಗೊಬಂದು ಹುಡುಗ ಅಲ್ಲಿ ಇಟ್ಟಿದ್ದಾರೆ. ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ನೋಡಿ. ಇವಾಗ ರಾಗಿ ತಗೊಂಡೋಗಲ್ಲಿ ಇಡ್ತಾ ಇದ್ದಾರೆ ನಮಗೆ. ನಮ್ಮ ಮನೇಲಿ ತಗೊಂಡೋಗಿ ಮನೆಗೆ ಇಟ್ಬಿಟ್ಟು ಇನ್ನೊಂದು ಮೂಟೆಗೋಸ್ಕರ ಮತ್ತೆ ಬರ್ತಾರೆ. ಮತ್ತು ಅವರು ನಮಗೆ ಸಹಾಯ ಮಾಡಿದ್ರಲ್ವ, ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು. ಏಕೆಂದರೆ ಅವರು ಈಗ ಡ್ಯೂಟಿ ನಂಗಿದ್ರೂ ಏನೋ ಪಾಪ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರಲ್ವ, ಅವ್ರಿಗೆ ಸ್ಯಾಲ್ರಿನೂ ಕೊಡ್ತಾರೆ. ಆದರೂ ನಮ್ಮ ಖುಷಿಯಿಂದ ನಾವು ಕೊಡ್ಬೋದು. ಇಷ್ಟೇ. ನೀವು ನೋಡಿದ್ರೆ ಇಷ್ಟ ಆಗುತ್ತೆ.